ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯೋದಕ್ಕೆ ಈ 5 ಗ್ಯಾರಂಟಿಗಳು ಕಾರಣವಾಗಿದ್ವು. ಆದ್ರೀಗ ಇದೇ ಗ್ಯಾರಂಟಿ ಯೋಜನೆಗಳು ಹೊರೆ ಆಗ್ತಾ ಇವೆ ಅಂತ ಹೇಳಿ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು ಸಚಿವರುಗಳೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳು ಮಿಸ್ಯೂಸ್ ಆಗ್ತಾ ಇರೋದು ಗೊತ್ತಾಗಿದ್ದು ಅದಕ್ಕಾಗಿ ಕೆಲ ಮಾರ್ಪಾಡು ಮಾಡೋದಕ್ಕೂ ಕೂಡ ಮುಂದಾಗಬೇಕು ಅನ್ನುವಂಥ ಒಂದು ಒತ್ತಡಗಳು ಕೇಳಿ ಬರ್ತಾ ಇವೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಕಡೆ ಹಾಕಿ ಅಂತ ಹೇಳಿಲ್ಲ. ನಂದು ಕ್ಲಿಯರ್ ಕಟ್ಟು ಜನ ಹಿಂಗ್ ಮಾತಾಡ್ತಿದ್ದಾರೆ. ಹೈಕಮಾಂಡ್ ಮುಂದೆ ಗ್ಯಾರಂಟಿ ಪರಿಷ್ಕರಣೆಗೆ ಸಚಿವರ ಡಿಮ್ಯಾಂಡ್. ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಇವೆಲ್ಲ ಕೂಡ ಅವಶ್ಯಕತೆ ಇದೆ. ಅದರಿಂದ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ದುರುಪಯೋಗವಾಗದಂತೆ ತಡೆಯಲು ಪ್ಲಾನ್. ಬಿಲೋ ಪಾವರ್ಟಿ ಲೈನ್ ಬಿಟ್ಟು ಇರುವಂಥವ್ರಿದ್ದರೆ ಅದನ್ನು ಪರಿಷ್ಕರಣೆ ಮಾಡಬೇಕು. ಗ್ಯಾರಂಟಿ 5 ಗ್ಯಾರಂಟಿ. ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಗ್ಯಾರಂಟಿ. 200 ಯೂನಿಟ್ ವರೆಗೆ ವಿದ್ಯುತ್ ಫ್ರೀ ಕೊಡುವ ಗೃಹ ಜ್ಯೋತಿ ಗ್ಯಾರಂಟಿ. ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡುವ ಗೃಹಲಕ್ಷ್ಮಿ ಗ್ಯಾರಂಟಿ. ಅನ್ನಭಾಗ್ಯ ಯುವ ನಿಧಿ ಗ್ಯಾರಂಟಿ. ಹೀಗೆ ಭರ್ತಿ 5 ಗ್ಯಾರಂಟಿಗಳ ಅಸ್ತ್ರದಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತ ಪಡೆದು ಅಧಿಕಾರದ ಗದ್ದುಗೆಗೆ ಏರಿತು. ಅಧಿಕಾರಕ್ಕೇರಿದ ಕೆಲವೇ ತಿಂಗಳಿನಲ್ಲಿ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೊಳಿಸಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿ ವಿಚಾರವಾಗಿ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಚಟಾಪಟಿ ನಡೆಯುತ್ತಲೇ ಇದೆ. ತೀರಾ ಇತ್ತೀಚೆಗಷ್ಟೇ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ವಿಪಕ್ಷಗಳು ಗ್ಯಾರಂಟಿ ನಿಲ್ಲಿಸುವುದಕ್ಕೆ ಹುನ್ನಾರ ಮಾಡ್ತಿವೆ, ಆದ್ರೆ ಅದು ಅವರ ಹಣೆಯಲ್ಲೋ ಬರದಿಲ್ಲ ಎಂದಿದ್ರು. ಈ ಬಡವರಿಗೋಸ್ಕರ 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರಣ್ಣ, ನಿನ್ನ ಹಣೆಯಲ್ಲಿ ಇದು ಬರೀಲಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಮನೇಲಿ ಬರೀಲಿಲ್ಲ. ಅಶೋಕಣ್ಣ, ನಿನ್ ಕೈಲಿ ದಮ್ ಇಲ್ಲ. ಅತ್ತ ಸಿಎಂ ಸಿದ್ದರಾಮಯ್ಯ ಸಹ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನಿನ್ನೆ ದೆಹಲಿಯಲ್ಲಿ ಬೇರೆಯದ್ದೇ ಬೆಳವಣಿಗೆ ನಡೆದಿದೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ. ಗ್ಯಾರಂಟಿ ಒತ್ತಡ ಕಡಿಮೆ ಮಾಡುವಂತೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ರಾಜ್ಯಾಧ್ಯಕ್ಷರ ಸಭೆ ನಡೆಸಲಾಗಿತ್ತು. ಈ ಸಭೆ ಬಳಿಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಪರಿಷ್ಕರಣೆ ಕುರಿತು ಮನವಿ ಮಾಡಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ ಮುಂದೆ ಸಚಿವರು ಇಟ್ಟ ವಾದವೇನು ಅಂತ ತೋರಿಸ್ತೇವೆ ನೋಡಿ. ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಹಣ ಖರ್ಚಾಗ್ತಿದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಕೊರತೆ ಎದುರಾಗಿದೆ. ಅಲ್ಲದೆ ಶ್ರೀಮಂತರು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದಿದ್ದಾರೆ. ವಿಚಿತ್ರ ಏನಂದ್ರೆ ಗ್ಯಾರಂಟಿ ಲಾಭ ಪಡೆದ್ರು ಲೇವಡಿ ಮಾಡ್ತಾರೆ. ಅವರು ಕಾಂಗ್ರೆಸ್ ಪರ ನಿಲ್ಲೋದಿಲ್ಲ ಅಂತ ವಾದ ಮುಂದಿಟ್ಟಿದ್ದಾರೆ. ಶ್ರೀಮಂತರನ್ನ ಕೈಬಿಟ್ರೆ 20,000 ಕೋಟಿ ಉಳಿತಾಯ ಮಾಡಬಹುದು. ಈ ಹಣವನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಬಹುದು. ಇನ್ನು ಮನೆ ಯಜಮಾನಿಗೆ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ವೈಜ್ಞಾನಿಕ ಮಾನದಂಡ ರೂಪಿಸಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಬಡವರಿಗೆ ಮಾತ್ರ ಲಾಭ ಸಿಗುವಂತೆ ನಿಯಮ ಪರಿಷ್ಕರಣೆ ಮಾಡಬೇಕು. ಹೀಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದನ್ನ ಪರಿಷ್ಕರಿಸಬೇಕು. ಈ ಮೂಲಕ ದಲಿತರ ಹಣ ದುರ್ಬಳಕೆ ಆರೋಪವನ್ನ ತಪ್ಪಿಸಬಹುದು ಅಂತ ಹೈಕಮಾಂಡ್ ಮುಂದೆ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ತಾವಿಟ್ಟ ವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ, ಗ್ಯಾರಂಟಿ ಬಂದ್ ಮಾಡಬೇಕೆಂದು ನಾನು ಹೇಳಿಲ್ಲ. ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡುವುದಕ್ಕೆ ಸಲಹೆ ನೀಡಿದ್ದೇನೆ. ಜನರ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಕಡೆ ಹಾಕಿ ಅಂತ ಹೇಳಿಲ್ಲ. ನಂದು ಕ್ಲಿಯರ್ ಕಟ್ಟು ಜನ ಹಿಂಗ್ ಮಾತಾಡ್ತಿದ್ದಾರೆ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಹೋದಾಗ ಹೇಳುವಂತ ಎಲ್ಲರದು ವಾಡಿಕೆ. ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ರಾಜಕೀಯವಾಗಿ ಇದು ಅದು ಏನು ನಡೀತಾ ಇದೆ ಕೇಳ್ತಾರೆ. ನಮ್ನ ಏನು ನಡೀತಾ ಇದೆ, ಏನು ಜನ ಮಾತಾಡ್ತಾರೆ ಅಂದಾಗ ಗ್ಯಾರಂಟಿ ಬಗ್ಗೆ ಜನ ಬಡವರಿಗೆ ಲಾಭ ಆಗ್ಬೇಕಂತ ಹೇಳ್ತಾರೆ.
ಅನ್ನಭಾಗ್ಯ ಯೋಜನೆಯಲ್ಲಿ ಪರಿಷ್ಕರಣೆ ಬಗ್ಗೆ ಸಚಿವ ಮುನಿಯಪ್ಪ ಸುಳಿವು. ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಮುನಿಯಪ್ಪ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಹೀಗಿದ್ರೂ ಶಕ್ತಿ ಯೋಜನೆ ಒಂದನ್ನ ಬಿಟ್ಟು ಉಳಿದ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಿದ್ದಾರೆ. ಯಾರು ಅರ್ಹರಿದ್ದಾರೆ ಅವರಿಗೆ ಅನ್ನಭಾಗ್ಯ ಕೊಡಲು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಮಧು ಬಂಗಾರಪ್ಪ ಸಹ ಕೆಲವೊಂದು ಮಿಸ್ಯೂಸ್ ಆಗ್ತಿವೆ, ಹಾಗೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಈ ಎಲ್ಲ ಯೋಜನೆಗಳನ್ನು ಕೂಡ ಶಕ್ತಿ ಯೋಜನೆಯನ್ನು ಬಿಟ್ಟು ಮತ್ತು ವಿದ್ಯುತ್ ಶಕ್ತಿ ಕೂಡ ಮೊರರ್ಲೆಸ್ 95% ಎಲ್ಲರೂ ಕೂಡ 200 ಯೂನಿಟ್ಗಿಂತ ಹೆಚ್ಚಿಗೆ ಬಳಸೋರು ರಾಜ್ಯದಲ್ಲೇ ಇಲ್ಲ. ಎಲ್ಲ ಒಂದು 5% 10% ಇದೆ. ಗೃಹಲಕ್ಷ್ಮಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೇಳಿದರೆ ಅದರ ಬಗ್ಗೆ ಮಾಹಿತಿ ಇದೆ. ನನಗೆ ಅನ್ನಭಾಗ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾನು ಪರಿಷ್ಕರಣೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅದು ವಿರುದ್ಧ ಅಂತ ಹೇಳಲ್ಲ. ಯಾಕೆಂದರೆ ನಾನೊಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನಾವೇನಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನ ಆನರ್ ಮಾಡಿದ್ದೀವಿ. ಅದೇನಾದರೂ ಬಡವರಿಗಲ್ಲದೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನು ತಗೊಳ್ಳಿ. ನಾನು ಕ್ಯಾನ್ಸಲ್ ಅಂತೂ ನೋ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ, ಆಗೋದು ಇಲ್ಲ, ಆಗಬಾರ್ದು ಅನ್ನೋದು ನನ್ನ ಮನೆ. ಇನ್ನು 5 ಗ್ಯಾರಂಟಿಗಳಲ್ಲಿ ಯಾವುದೇ ಪರಿಷ್ಕರಣೆ ಮಾಡಲ್ಲ, ಆದ್ರೆ ನಕಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡೋ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಅನ್ನ ಪರಿಷ್ಕರಣೆ ಮಾಡೋ ವಿಚಾರಗಳೇನಾದರೂ ಸರ್ಕಾರದ ಮುಂದಿದೆಯಾ ಸರ್? ಅಂದ್ರೆ ಎಲ್ಲರಿಗೂ ಸಿಗ್ತಾ ಇದೆ, ಈಗ ಅರ್ಹರಿಗೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ಸಿಗ್ತಾ ಇಲ್ಲ. ತಮ್ಗೆ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು DCCO ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು, ನಮ್ಮದು ಒಂದು ರಿಪೋರ್ಟ್ ಇತ್ತು. ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆಯೂ ನಡೆದಿಲ್ಲ. ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ. ರಾಜ್ಯದಲ್ಲಿ ಭರ್ತಿ 11 ಲಕ್ಷ ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಅನುಮಾನ. ಈ ವಿಚಾರವಾಗಿ ಹಿಂದೆ ಸಂಪುಟ ಸಭೆಯಲ್ಲೂ ನಡೆದಿತ್ತು ಚರ್ಚೆ. ಹೌದು, TV9ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕಳೆದ ತಿಂಗಳು ನಡೆದ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆದಿತ್ತು. ಅದರಲ್ಲೂ ಸರ್ಕಾರದ ಹಿರಿಯ ಸಚಿವರೇ ಗ್ಯಾರಂಟಿ ಯೋಜನೆಗಳ ಸೋರಿಕೆಯ ಬಗ್ಗೆ ಚರ್ಚೆ ನಡೆಸಿದ್ರು. ದೊಡ್ಡ ಪ್ರಮಾಣದಲ್ಲಿ ಅನರ್ಹರು ಯೋಜನೆಯನ್ನ ಪಡೆಯುತ್ತಿದ್ದಾರೆ. ಅದರಲ್ಲೂ ಅನ್ನಭಾಗ್ಯದಂತ ಯೋಜನೆ ಅಡಿಯಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ ಬಳಸಿ ಲಾಭ ಪಡೆಯಲಾಗ್ತಿದೆ. ಸ್ಥಿತಿವಂತರು ಸಹ ಬಿಪಿಎಲ್ ಕಾರ್ಡ್ ಹೊಂದಿರೋ ಬಗ್ಗೆ ಮಾಹಿತಿ ಇದೆ. ರಾಜ್ಯದಲ್ಲಿ ಸರಿಸುಮಾರು 11 ಲಕ್ಷ ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗಿದೆ. ಈ ಬಗ್ಗೆ ಕ್ರಮ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಹಿರಿಯ ಸಚಿವರೇ ಆಗ್ರಹಿಸಿದ್ದಾರೆ. ಅಂದು ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನಕಲಿ ಬಿಪಿಎಲ್ ಕಾರ್ಡ್ ಕಡಿಮೆ ಆಗಬೇಕು ಅಂತ ಹೇಳಿದ್ರು. BPL ಕಾರ್ಡ್ ಹೋಲ್ಡರ್ಗಳು ಕೂಡ ನಕಲಿಯನ್ನ ಮಾಡಿ ಕೆಲವೊಂದು ಆ ಯೋಜನೆಯ ಫಲಾನುಭವಿಗಳಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿರೋದು. ಸಿಎಂ ಕೂಡ ಅದ್ರ ಬಗ್ಗೆ ಮಾಹಿತಿನ ತರಿಸ್ಕೊಂಡಿರುವಂಥದ್ದು. ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಇದೆ, ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡಬೇಕಂತ ಚಿಂತನೆ ಇದೆ, ಮಾಡಬೇಕಾದ್ರು. ಯಾಕಂದ್ರೆ ಬೋಗಸ್ ಆಗಿದೆ ಬಹಳಷ್ಟು. ಹೀಗೆ ಸರ್ಕಾರದ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಯಾವುದನ್ನೆಲ್ಲ ಪರಿಷ್ಕರಣೆ ಮಾಡ್ತಾರೆ, ಯಾವುದಕ್ಕೆ ಯಾವ ನಿಯಮ ತರ್ತಾರೆ ಕಾದು ನೋಡಬೇಕಿದೆ. ದೆಹಲಿಯಿಂದ ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಮತ್ತು ಹೈಕಮಾಂಡ್ಗೆ ಈ ರೀತಿಯಾಗಿ ಸಚಿವರಿಂದಲೇ ಒತ್ತಾಯ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ಒತ್ತಡ ಕಡಿಮೆ ಮಾಡುವಂತೆ ಸಚಿವರು ಮನವಿ ಮಾಡಿಕೊಂಡಿದ್ದಾರಂತೆ. ಈ ಗ್ಯಾರಂಟಿ ಯೋಜನೆಯ ಫಲವನ್ನ ಕೆಲವೊಂದಷ್ಟು ಶ್ರೀಮಂತರಿಗೂ ಕೂಡ ಸಿಗ್ತಾ ಇದೆ, ಅದನ್ನ ಕಡಿತಗೊಳಿಸಬೇಕು. ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಹೊರೆ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ. ಸೊ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಒತ್ತಾಯಗಳು ಈಗ ಕೇಳಿ ಬರ್ತಾ ಇದೆ. ಸೊ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ ಮುಂದೆನೇ ಈ ರೀತಿಯಾದಂಥ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಬೇರೆ ಬೇರೆ ಸಚಿವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ.
ಒಂದು ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಹಣ ಖರ್ಚಾಗ್ತಾ ಇದೆ ಅನ್ನುವಂಥದ್ದು. ಈಗ ಸತೀಶ್ ಜಾರಕಿಹೊಳಿ ಅವರ ವಾದ ಇದು, ಯಾಕೆ ಗ್ಯಾರಂಟಿ ಯೋಜನೆಗಳು ಪರಿಷ್ಕರಣೆ ಆಗಬೇಕು ಅಂತೇಳಿ. ಇದರಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಕೊರತೆ ಆಗ್ತಾ ಇದೆ. ಇನ್ನೊಂದು ವಾದ 2, ಶ್ರೀಮಂತರು ಗ್ಯಾರಂಟಿ ಯೋಜನೆಗಳ ಲಾಭ ಪಡ್ಕೊಳ್ತಾ ಇದ್ದಾರೆ, ಅದು ಕಡಿತವಾಗಬೇಕು. ಇದು ಯಾರು ನಿಜವಾಗ್ಲೂ ಫಲಾನುಭವಿಗಳಿರ್ತಾರೋ ಅಂಥವರಿಗೆ ಸಿಗಬೇಕು, ಬಡವರಿಗೆ ಸಿಗಬೇಕು ಅನ್ನುವಂಥದ್ದು ವಾದ. ಇನ್ನು ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅನ್ನೋದು ಸುಳ್ಳು ಅನ್ನುವಂಥ ಒಂದು ಮಾತುಗಳನ್ನು ಈಗ DK ಶಿವಕುಮಾರ್ ಹೇಳಿದ್ದಾರೆ. ಗ್ಯಾರಂಟಿಯಲ್ಲಿ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ರಲ್ಲ ಆ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ ಇದು. ಆದಾಯ ಹೆಚ್ಚಿರುವವರ ಬಗ್ಗೆ ಖಂಡಿತವಾಗ್ಲೂ ಪರಿಶೀಲನೆ ಮಾಡ್ತಿದ್ದೀವಿ, ದೂರು ಇದ್ದ ಕಡೆ ಪರಿಶೀಲನೆ ಮಾಡ್ತೀವಿ, ಎಲ್ಲ ಕಡೆ ಅಂತೂ ಇಲ್ಲ. ಅಂದ್ರೆ ಹೋಲ್ಸೇಲ್ ಆಗಿ ನಾವು ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥದ್ದು ಸುಳ್ಳು. ಗ್ಯಾರಂಟಿ ಕೊಟ್ಟಿದ್ದಕ್ಕೆ ವಿರೋಧ ಪಕ್ಷಗಳು ಕೈ ಹಿಸ್ಕೊಳ್ತಾ ಇವೆ ಅಂತಲೂ ಕೂಡ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 224 ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ರೇವಣ್ಣವರು ಮತ್ತು ಕ್ಯಾಬಿನೆಟ್ ದರ್ಜೆ 5 ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ. ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಒಬ್ಬೊಬ್ಬರನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು 15 ಜನ ಮೆಂಬರ್ಸ್ ಕೂಡ 15 ಅಲ್ಲ ಒಟ್ಟು 14 ಸದಸ್ಯರು, ಒಟ್ಟು 15 ಜನ ಅವ್ರನ್ನ ಮಾಡಿದ್ದೇವೆ. ಅಧ್ಯಕ್ಷರುಗಳು ಜಿಲ್ಲಾ ಮಟ್ಟಕ್ಕೆ ಸದಸ್ಯರಾಗಿರ್ತಾರೆ. ಪದಾಧಿಕಾರಿಗಳು ಎಲ್ಲ ವರ್ಗದವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟಿ ಸಮಿತಿಲಿ ಇರ್ತಾರೆ. ಅವ್ರಿಗೆ ಕ್ಷೇತ್ರದಲ್ಲಿ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತಿಗಳಲ್ಲಿ ಕೊಡಬೇಕು, ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜಿಲ್ಲಾ ಪಂಚಾಯತಿಲಿ ಕೊಡಬೇಕು ಅಂತ ಹೇಳಿ ನಾವೀಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ಅಲ್ಲಿ ಜಿ ಕೃಷ್ಣಪ್ಪನವ್ರಿಗೆ ಮೇನ್ ಕಾರ್ಪೊರೇಷನ್ ಆಫೀಸಲ್ಲಿ ಕೊಟ್ಟಿದ್ದೇವೆ, ಅಸೆಂಬ್ಲಿ ವೈಸು. ಇಲ್ಲೂ ಕೂಡ ನಮ್ಮ ಪದ್ಮನಾಭನಗರ ವಾರ್ಡಲ್ಲಿ ವಾರ್ಡ್ ಆಫೀಸಲ್ಲಿ ಅವ್ರ ಕ್ಷೇತ್ರದ ಕೊಟ್ಟಿದ್ದೇವೆ. ಅವರು ಎಲ್ಲ ಅನುಷ್ಠಾನವನ್ನು ಜಾರಿಗೊಳಿಸಲಿಕ್ಕೆ ಜನರಿಗೆ ಸಮರ್ಪಕವಾಗಿ ಕ್ಲೀನಾಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಏನಾಗಬೇಕು, 5 ಗ್ಯಾರಂಟಿಗಳನ್ನು ತಲುಪಿಸಬೇಕು ಪಾರದರ್ಶಕವಾಗಿ, ಎಲ್ಲೂ ಕೂಡ ಲೋಪ ಆಗಬಾರ್ದು, ಯಾರು ಕೂಡ ಲಂಚ ಮತ್ತೊಂದು ಹ್ಯಾರಾಸ್ಮೆಂಟು ಎಲ್ಲೂ ಆಗಬಾರ್ದು. ಈ ದೃಷ್ಟಿಯಿಂದ ನೋಡ್ಕೊಳ್ಳಿಕ್ಕೆ ಸಮಿತಿ ಸದಸ್ಯರನ್ನ ನೇಮಕ ಮಾಡಿದ್ದೇವೆ. ಸೊ ಈಗ ಅದನ್ನು ರೇವಣ್ಣವರ ನೇತೃತ್ವದಲ್ಲಿ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಈ ರೀತಿ ಕಮಿಟಿಗಳು ಫಾರ್ಮ್ ಆಗಿ ಕಚೇರಿಗಳು ಪ್ರಾರಂಭ ಮಾಡಿ ಜನರಿಗೆ ಮಧ್ಯ ಅವರು ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ಈ ಪರಿಷ್ಕರಣೆಯ ಕೂಗು ಎದ್ದಿದ್ಯಾಕೆ? ಈ ಗ್ಯಾರಂಟಿ ಯೋಜನೆಗಳ ಫಿಲ್ಟರ್ ಹೇಗಾಗತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಾವು ನಿಮಗೆ ಈಗ ಕೊಡ್ತಾ ಹೋಗ್ತೀವಿ. ಹೇಗೆ ಗ್ಯಾರಂಟಿಗಳಿಗೆ ಫಿಲ್ಟರ್ ಮಾಡೋದು ಹಾಗಾದ್ರೆ? ಸೊ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಈಗ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ, ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕೆಲವೊಂದಷ್ಟು ಪ್ಲಾನಿಂಗ್ ನಡೀತಿದೆ ಅಂತೇಳಿ ನೋಡಿ. 5 ಗ್ಯಾರಂಟಿ 8 ತಿಂಗಳ ವೆಚ್ಚ ನೋಡಿ ಸರ್ಕಾರನೇ ಶಾಕ್ ಆಗ್ಬಿಟ್ಟಿದೆ. ಅವ್ರು ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಹಣ ಈಗ ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇದೆ. 8 ತಿಂಗಳಿಗೆ ಸರ್ಕಾರ ಅಂದಾಜು ಮಾಡಿದ್ದು ಬಹುಶಃ ಒಂದು 36,000 ಕೋಟಿ ರೂಪಾಯಿ ಆಗಬಹುದೇನೋ ಅಂತ. ಆದರೆ 8 ತಿಂಗಳಿಗೆ ಖರ್ಚಾಗಿರೋದು 43,500 ಕೋಟಿ ರೂಪಾಯಿಗಳು. ಹೀಗಾಗಿ ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರದಲ್ಲಿ ಈಗ ಕೂಗು ಎದ್ದಿದೆ. ಗ್ಯಾರಂಟಿ ಇರಲಿ, ಆದರೆ ಸ್ವಲ್ಪ ಕಂಡೀಷನ್ಗಳನ್ನು ಹಾಕಬೇಕು ಅಂತ ಹೇಳಿ. ಏನದು ನೋಡಿ, 5 ಗ್ಯಾರಂಟಿ 8 ತಿಂಗಳ ವೆಚ್ಚ. ಸರ್ಕಾರ ಈಗಾಗಲೇ ಅದನ್ನು ನೋಡಿ ಬಹುಶಃ ಸಚಿವರುಗಳೀಗ ಅದನ್ನು ಮಾತಾಡ್ತಾ ಇದ್ದಾರೆ. ಇಷ್ಟು ಖರ್ಚು ಆಗ್ತಾ ಇದೆ, ಒಂದು ಸ್ವಲ್ಪ ಕಡಿವಾಣ ಹಾಕಬೇಕು, ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋ ರೀತಿಯಲ್ಲಿ ನಾವು ಕೂಡ ಮಾಡಬೇಕು ಅಂತ ಹೇಳಿ ಚಿಂತನೆಗಳಾಗ್ತಾ ಇದೆ. ನೋಡಿ, 8 ತಿಂಗಳಿಗೆ ಅಂದಾಜಿದ್ದಿದ್ದು 36,000 ಕೋಟಿ, ಆದರೆ ಅದು ಹೆಚ್ಚು ಕಮ್ಮಿ ಒಂದು 7,500 ಕೋಟಿ ಜಾಸ್ತಿ ಆಗಿದೆ. 43,500 ಕೋಟಿ ರೂಪಾಯಿ ಖರ್ಚಾಗಿದೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ ಅಂತ ಹೇಳಿ. ಸೊ ಹಾಗಾಗಿ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಈ ಗ್ಯಾರಂಟಿಗಳಲ್ಲಿ ಅನ್ನುವಂಥದ್ರ ಬಗ್ಗೆ ಸಚಿವರುಗಳೇ ಈಗ ಮಾತಾಡ್ತಾ ಇದ್ದಾರೆ. ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಗ್ಯಾರಂಟಿಗಳಿರಲಿ, ಆ ಯೋಜನೆಗಳನ್ನು ನಾವು ಕಂಟಿನ್ಯೂ ಮಾಡೋಣ, ಬಟ್ ಕೆಲವೊಂದಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋ ರೀತಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸಬಾರ್ದು ಅಂತೇಳಿ ಸ್ವತಃ CM ಕೂಡ ಈಗಾಗಲೇ ಅದನ್ನು ಹೇಳಿದ್ದಾರೆ, DCM ಕೂಡ ಈಗಾಗಲೇ ಅದನ್ನೇ ಮಾತಾಡಿದ್ದಾರೆ. ನೋಡಿ, ಗೃಹಲಕ್ಷ್ಮಿ 1,21,00,000 ಮನೆ ಯಜಮಾನಿಯರಿದ್ದಾರೆ. ಅಂದರೆ ಇದು BPL ಕಾರ್ಡ್ ಹೋಲ್ಡರ್ನಲ್ಲಿ ಮನೆ ಯಜಮಾನಿಗೆ ಕೊಡುವಂಥದ್ದು. ಹಾಗೆ ಗೃಹ ಜ್ಯೋತಿಲಿ 1,29,00,000 ಮನೆಗಳು ಫಲಾನುಭವಿಗಳಿವೆ.
ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ 4,37,00,000 ಜನ ಫಲಾನುಭವಿಗಳಿದ್ದಾರೆ. ಈ ಯೋಜನೆ ಈ 4,37,00,000 ಜನರಿಗೆ ತಲುಪ್ತಾ ಇದೆ. ಇನ್ನು ಶಕ್ತಿ ಯೋಜನೆ ನಿತ್ಯ 62ರಿಂದ 64 ಲಕ್ಷದಷ್ಟು ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಕೂಡ 225 ಕೋಟಿ ಮಹಿಳೆಯರಿಗೆ ಫ್ರೀ ಪ್ರಯಾಣ ಆಗಿದೆ. ಅಂದರೆ ಎಲ್ಲ ಟೋಟಲ್ ಕೌಂಟ್ ಮಾಡಿದ್ರೆ ಇದುವರೆಗೂ ಕೂಡ ಓಡಾಡಿರುವಂಥವ್ರು. ಯುವ ನಿಧಿ ಗ್ಯಾರಂಟಿಯಲ್ಲಿ 5 ಲಕ್ಷ ಫಲಾನುಭವಿಗಳಿದ್ದಾರೆ. ಕಮ್ಮಿ ಅಂತ ಹೇಳಿದ್ರೆ ಇಲ್ಲ ಯುವ ನಿಧಿಯಲ್ಲಿ, ಯಾಕಂದ್ರೆ 5 ಲಕ್ಷ ಫಲಾನುಭವಿಗಳು. ಈ ಗ್ಯಾರಂಟಿಗೆ ಪ್ರತಿ ತಿಂಗಳು ಕನಿಷ್ಠ 5,000 ಕೋಟಿ ರೂಪಾಯಿ ಬೇಕು. ಎಲ್ಲ ಗ್ಯಾರಂಟಿಗಳನ್ನು ಸರಿಯಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ. ಸೊ ಇದು ಈಗ ಬರ್ಡನ್ ಆಗ್ತಾ ಇದೆ. ಸ್ವಲ್ಪ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಈಗ ಕೂಗು ಎದ್ದಿದೆ.